ತನಗೆ ಇನ್ನೂ ಕಲಿಯಬೇಕಾದರೆ ನಾನು ದುಡಿದು ಕಲಿಯಬೇಕು ಎಂಬುದನ್ನು ನಿರ್ಧಾರ ಮಾಡಿ ತನ್ನ ಊರನ್ನು ಬಿಟ್ಟು ಈ ಮಹಾಮುಂಬೈಗೆ ಬಂದು ಹಗಲಿನಲ್ಲಿ ದುಡಿದು ರಾತ್ರಿ ಹೊತ್ತಿನಲ್ಲಿ ಶಾಲೆಗೆ ಹೋಗಿ ತನ್ನ ಮುಂದಿನ ಪದವಿ ಉನ್ನತ ಶಿಕ್ಷಣವನ್ನು ಕಲಿತು ಆಮೇಲೆ ಒಂದು ಕಂಪನಿಯಲ್ಲಿ ಉದ್ಯೋಗ ಮಾಡಿ ಅಂಥ ಕಂಪನಿಯನ್ನೇ ಮುಂದೆ ಕಟ್ಟಿ ಸಾವಿರ ಜನರಿಗೆ ಕೆಲಸವನ್ನು ಕೊಟ್ಟು 10 ರಾಷ್ಟ್ರಕ್ಕೂ ಮಿಕ್ಕಿದಂಥ ರಾಷ್ಟ್ರಗಳಲ್ಲಿ ತನ್ನ ವಹಿವಾಟನ್ನು ಮಾಡಿ ಬಹಳ ಒಳ್ಳೆಯ ಒಂದು ಕೋಟಿ ಸಂಪಾದನೆಯನ್ನು ಮಾಡಿ ಬಂದ ಲಾಭಾಂಶವನ್ನು ಸಮಾಜಕ್ಕೆ ಹಿಂತಿರುಗಿಸಬೇಕೆಂಬ ಅಭಿಲಾಷೆಯಿಂದ ಬೇರೆ ಬೇರೆ ಸ್ತರಗಳಲ್ಲಿ ಆ ಸಮಾಜಮುಖಿ ಮಾಡುವ ಕೆಲಸವನ್ನು ತಾವುಗಳು ಗಮನಿಸಬೇಕು. ಭಾಳಷ್ಟು ಸಾಧಕರಿಗೆ ಇವತ್ತು ಸನ್ಮಾನ ಮಾಡಿದರು. ನೀವೆಲ್ಲ ವೇದಿಕೆಯಲ್ಲಿದ್ದವರನ್ನು ಗಮನಿಸಿಕೊಳ್ಳಿ. ನನ್ನ ಹತ್ತಿರ ಮತ್ತೊಬ್ಬರು ನಮ್ಮಲ್ಲಿ ಕೂತ್ಕೊಂಡಿದ್ದಾರೆ. ಅವರೂ ಕನ್ನಡ ಮಾಧ್ಯಮದಲ್ಲಿ ಕಲಿತುಕೊಂಡು ಸದಸ್ಯರು ಇವತ್ತು ಇಡೀ ಲೋಕ ಪ್ರಸಿದ್ಧರು ಹೇಗಾಗಿದ್ದಾರೆ ನೋಡಿ. ನಾನೂ ಕನ್ನಡ ಮಾಧ್ಯಮದಲ್ಲೇ ಓದಿದಂಥ ಹುಡುಗ. ನನ್ನಲ್ಲೂ ಒಂದು ಬಹಳ ದೊಡ್ಡ ಒಂದು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿರುವ ಕನ್ನಡ ಮಾಧ್ಯಮ ಶಾಲೆ ಇರುವುದು ನನ್ನ ವಿದ್ಯಾಸಂಸ್ಥೆಯಲ್ಲಿ ಎಂಬುದನ್ನು ತಾವುಗಳು ಗಮನಿಸಬೇಕು. ಇವತ್ತು ಇಡೀ ಕುಸುಮಾಧರ್ ಶೆಟ್ಟರ ಜೀವನವನ್ನು ಗಮನಿಸಿದ್ದೀರಿ. ಅವರನ್ನು ನಾನು ಹೊಗಳಬೇಕು ಅಂತ ನಾನು ಹೇಳೋದಲ್ಲ. ಇದು ಭಾಳ ಅನೇಕ ಅವರ ಬಂಧುಗಳು ಇಲ್ಲಿ ಕೂತ್ಕೊಂಡಿದ್ದಾರೆ. ಇವತ್ತು ಅವರು ತನ್ನ ಒಂದು ಇಡೀ ಬದುಕಿನಲ್ಲಿ ಸಂಪಾದನೆ ಮಾಡಿದ್ದನ್ನು ಯಾವ ರೀತಿ ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ಹಿಂದೆ ಕೊಡಬೇಕು ಅಂತ ಬಹಳ ಮುಖ್ಯವಾಗಿ ಧಾರ್ಮಿಕವಾಗಿ ಇರಬಹುದು. ನಮ್ಮ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಲೋಕದಲ್ಲಿರುವಂಥ ಧಾರ್ಮಿಕ ಚಟುವಟಿಕೆಗಳಿಗೆ ತನ್ನ ಇಡೀ ವರ್ಷದಾದ್ಯಂತ ಲಕ್ಷ ಕೋಟಿ ರೂಪಾಯಿಗಳನ್ನು ದಾನ ಮಾಡಿಕೊಂಡು ಒಂದು ಧಾರ್ಮಿಕವಾದಂಥ ಅವರ ಚಿಂತನೆ ನೋಡಬೇಕು. ಅದರ ಒಟ್ಟಿಗೆ ಬೇರೆ ಬೇರೆ ರೀತಿಯ ದಾನಗಳನ್ನು ನೀವು ಗಮನಿಸಬೇಕು. ಅವರು ಇವತ್ತೊಂದು ನಮ್ಮ ಗೋರಕ್ಷಣೆಯ ನಮ್ಮ ನೀಲಾವರದಲ್ಲಿರುವಂಥ ಗೋರಕ್ಷಣೆಗೆ ಅವರು ದಾನ ಮಾಡಿದ್ದನ್ನು ನಾನು ನೋಡಿದ್ದೇನೆ. ನಾನು ಅದರಲ್ಲಿ ಸಕ್ರಿಯವಾಗಿ ಇರುವ ಇದರಲ್ಲಿ ಇವತ್ತು ಇಂಥ ಸೂಕ್ಷ್ಮ ದಾನಗಳನ್ನು ಅವರು ಭಾಳ ಸುಂದರವಾಗಿ ಮಾಡೋದನ್ನು ನೀವೆಲ್ಲ ಗಮನಿಸಿದ್ದೀರಿ. ಇದು ಭಾಳ ದೊಡ್ಡ ವಿಚಾರ. ಇವತ್ತು ಅದಕ್ಕಿಂತ ಒಳ್ಳೆಯದು ಮಕ್ಕಳೇ, ನಿಮ್ಮಲ್ಲೂ ಒಂದು ನಿಮ್ಮ ಮನೆಯಲ್ಲಿ ಒಂದು ಅಮ್ಮ ಎಂಬವರಿದ್ದಾರೆ. ಇವತ್ತು ಅವರ ಅಮ್ಮ, ಅವರಿಗೆ ಜನ್ಮ ಕೊಟ್ಟ ಭವಾನಿ ಅಮ್ಮನನ್ನು ಇವತ್ತು ಅಂತಹ ತಾಯಿಯನ್ನು ಇಟ್ಟುಕೊಂಡು ಅವರ ಹೆಸರಿನಲ್ಲಿ ಇವತ್ತು ಫೌಂಡೇಶನನ್ನು ಮಾಡಿ ಅವರು ಮಾಡುವ ಕೆಲಸವನ್ನು ನೀವು ಗಮನಿಸಬೇಕು. ಇವತ್ತು ತಾಯಿ ಎಂಬವರು ದೇವರು ನಮಗೆ ಒಂದು ಈ ಮನುಷ್ಯನ ಜನ್ಮ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಈ ಕೋಟಿ ಜನರ ಮನೆಯಲ್ಲಿ ದೇವರಿಗೆ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರ ರೂಪದಲ್ಲಿ ಪ್ರತಿ ಮನೆಯಲ್ಲೂ ನಮಗೊಂದು ಅಮ್ಮ ಅಂತ ಕೊಟ್ಟಿದ್ದಾರೆ. ಅಮ್ಮ ಅಂತ ಕೊಟ್ಟಿದ್ದರಿಂದ ಪ್ರತಿ ಮನೆಯಲ್ಲೂ ದೇವರ ರೂಪದಲ್ಲಿ ನಮಗೆ ನಮ್ಮ ಅಮ್ಮನವರು ಮನೆಯಲ್ಲಿದ್ದರು. ಇವತ್ತು ಇಂಥ ಅಮ್ಮನವರು ಪ್ರತಿ ಮನೆಯಲ್ಲೂ ಅಮ್ಮ ಅಂತ ಹೇಳಿದರೆ ಬೇರೆ ನಾವು ಯಾವುದೇ ಒಂದು ಗಾಯತ್ರಿ ಮಂತ್ರವನ್ನು ಆಡಬೇಕು ಅಂತ ಇಲ್ಲ ಅಂತ ಜಗದ್ಗುರು ಇವತ್ತು ಶಂಕರಾಚಾರ್ಯವರು ಕೂಡ ಆ ಕಾಲದಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಅಮ್ಮ ಅಂದರೆ ಹಾಗೆ. ಇವತ್ತು ಈ ಮಹಾತಾಯಿಯನ್ನು ದೇವರ ಸ್ಥಾನದಲ್ಲಿ ಕಂಡಿದ್ದಾರೆ, ಅವರು ಪೂಜಿಸಿದ್ದಾರೆ. ಅಮ್ಮನ ಆಶೀರ್ವಾದ ಇಲ್ಲದೆ ಯಾವುದೇ ಕೆಲಸವನ್ನು ಅವರು ಮಾಡೋದಿಲ್ಲ. ಸಾಕಿ ಸಲಹಿದ ತಾಯಿಯ ತ್ಯಾಗಕ್ಕೆ ಯಾವುದೇ ಒಂದು ದುಡ್ಡಿನ ಬೆಲೆ ಕಟ್ಟಲು ಸಾಧ್ಯ ಇಲ್ಲ. ವ್ಯಕ್ತಿ ಬದುಕಿನಲ್ಲಿ ತನ್ನ ಮಿತ್ರ, ಪತ್ನಿ, ಪತಿ, ಬಂಧು ಯಾರನ್ನು ಕಳೆದುಕೊಂಡರೂ ಕೂಡ ಅದಕ್ಕೆ ಪರ್ಯಾಯವಾಗಿ ಸಿಗಬಹುದು. ಆದರೆ ತಾಯಿಗೆ ಪರ್ಯಾಯವಾದದ್ದು ಇನ್ನೊಂದು ಇಲ್ಲ ಮಕ್ಕಳೇ. ಇವತ್ತು ಮಕ್ಕಳ ಎಲ್ಲ ಸಾಧನೆಯನ್ನು ಕಂಡು ಯಾವುದೇ ಪ್ರದರ್ಶನ ಇಲ್ಲದೆ ಹೆಮ್ಮೆ ಪಡುವಂಥ, ಖುಷಿ ಪಡುವಂಥ ಒಂದು ಜೀವನದಲ್ಲಿ ಒಬ್ಬರು ವ್ಯಕ್ತಿ ಇದ್ದರೆ ಅದು ನಮ್ಮ ಮಹಾತಾಯಿ. ಜೀವನದಲ್ಲಿ ಬದುಕಿನಲ್ಲಿ ಹಲವಾರು ವ್ಯಕ್ತಿಗಳ ಋಣ ಇರ್ತದೆ. ಅದರಲ್ಲಿ ಪ್ರಬಲ ಮತ್ತು ಮಹತ್ವವಾದ್ದು, ತೀರಿಸಲು ಅಸಾಧ್ಯವಾದ್ದು ತಾಯಿ ಋಣ. ಜಗತ್ತಲ್ಲಿ ಒಬ್ಬ ಕೆಟ್ಟ ಮಗನಾದರೂ ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಇರಲು ಸಾಧ್ಯವೇ ಇಲ್ಲ. ತಾಯಿ ಮಕ್ಕಳ ಸಂಬಂಧ ಅದು ಕರಳಬಳ್ಳಿಯ ಸಂಬಂಧ ಅಂತ ಗೊತ್ತಿರಲಿ. ಇವತ್ತು ಮಾತೃತ್ವದ, ತಾಯಿತನದ ಮಹತ್ವ ಎಷ್ಟು ಮುಖ್ಯವೆಂದರೆ ಈ ಭೂಮಿಯನ್ನು ಭೂಮಾತೆ ಎಂದು ಉಲ್ಲೇಖಿಸ್ತೇವೆ. ನಮ್ಮ ಜೀವನದಿಯನ್ನು ತಾಯಿಗೆ ಹೋಲಿಸ್ತೇವೆ. ಜನ್ಮ ಕೊಟ್ಟ ತಾಯಿ, ಜನ್ಮ ಕೊಟ್ಟ ದೇಶ ಸ್ವರ್ಗಕ್ಕಿಂತ ಶ್ರೇಷ್ಠ ಎಂಬುದನ್ನು ನಾವು ಬಯಸ್ತೇವೆ. ಅಮ್ಮ ಈ 2 ಅಕ್ಷರದ ಪದ, ಆದರೆ ಈ ಪದದ ತೂಕವನ್ನು ಅಳೆಯಲು ಅಸಾಧ್ಯ. ತಾಯಿ ದೇವರಾಗಬಹುದು, ಆದರೆ ದೇವರು ತಾಯಿ ಆಗಲಾರ. ಅದಕ್ಕಾಗಿ ತಾಯಿಗಿಂತ ದೊಡ್ಡ ದೇವರಿಲ್ಲ. 100 ಜನ್ಮವೆತ್ತಿ ಹಗಲು ರಾತ್ರಿ ತಾಯಿಯ ಸೇವೆ ಮಾಡಿದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ಅಮ್ಮ ಪ್ರೀತಿಯ ಕರುಣೆ, ತ್ಯಾಗ ಇವೆಲ್ಲದರ ಸಾಕಾರ ಮೂರ್ತಿ.
ಇವತ್ತು ಅಮ್ಮ ಕುಟುಂಬವನ್ನು ಒಟ್ಟಿಗಿಡುವ ವ್ಯಕ್ತಿ, ಅಮ್ಮ ರಕ್ಷಣೆಯ ಭದ್ರತೆ ಏಕೈಕ ಮೂಲ, ಅಮ್ಮ ಮಾನವತೆಯ ಅತಿ ಎತ್ತರದ ಉದಾಹರಣೆ, ಅಮ್ಮ ಪ್ರತಿ ಮಗುವಿನ ಜೀವನಾಡಿ, ಅಮ್ಮ ಬದುಕು ಕಟ್ಟುವ ಪ್ರಕ್ರಿಯೆ ಕಲಿಸುವವಳು. ಅಮ್ಮನಿಲ್ಲದೆ ಹುಟ್ಟಿಲ್ಲ, ಅಮ್ಮನಿಲ್ಲದೆ ಜೀವನ ಇಲ್ಲ, ಅಮ್ಮನಿಲ್ಲದೆ ಕುಟುಂಬ ಇಲ್ಲ, ಅಮ್ಮನಿಲ್ಲದೆ ಮೌಲ್ಯಗಳಿಲ್ಲ, ಅಮ್ಮನಿಲ್ಲದೆ ಸಂಪತ್ತಿಲ್ಲ, ಅಮ್ಮನಿಲ್ಲದೆ ವಂಶವಳಿಲ್ಲ, ಅಮ್ಮನಿಲ್ಲದೆ ನಂಬಿಕೆ ಇಲ್ಲ. ಆದ್ದರಿಂದ ಇವತ್ತು ಕುಸುಮಾಧರ್ ಶೆಟ್ಟರವರು ತನ್ನ ತಾಯಿಯನ್ನು, ಕೀರ್ತಿಶೇಷರಂಥ ತಾಯಿಯನ್ನು, ತಂದೆಯನ್ನು ಮುಂದೆ ಇಟ್ಟುಕೊಂಡು ಇವತ್ತು ಅವರ ಲೋಕ ಕೆಲಸವನ್ನು ಮಾಡೋದನ್ನು ಗಮನಿಸಿದ್ದೀರಿ ಮಕ್ಕಳೇ. ಇದೆಲ್ಲವೂ ಕೂಡ ಆದರ್ಶವಾದಂಥ ವಿಚಾರ. ಇವತ್ತು ಇದರ ಜೊತೆಯಲ್ಲಿ ನನಗೆ ಬಹಳ ಪ್ರಿಯವಾದ್ದು ಅವರೊಂದು ಸಜ್ಜನಿಕೆ, ಅವರೊಂದು ಶ್ರೀಸಾಮಾನ್ಯನಾಗಿ ಇವತ್ತಿಗೂ ಕೂಡ ಯಾವುದೇ ಒಂದು ಅಹಮ್ಮನ್ನು ಪಡೆಯದೆ ಒಬ್ಬ ಶ್ರೀಸಾಮಾನ್ಯನಾಗಿ ಇದ್ದುಕೊಂಡು ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಮಾಡುವ ಕೆಲಸವನ್ನು ತಾವುಗಳು ಗಮನಿಸಬೇಕು. ಇವತ್ತು ಐಶ್ವರ್ಯವಂತರು ಬೇಕಾದಷ್ಟು ನಮ್ಮ ದೇಶದಲ್ಲಿದ್ದಾರೆ. ಆದರೆ ಐಶ್ವರ್ಯವನ್ನು ಅವರಿಗೆ, ಅವರ ಕುಟುಂಬಕ್ಕೆ ಸೀಮಿತವಾಗಿಗೊಳಿಸಿದವರೇ ಅತಿ ಹೆಚ್ಚು ಜನ. ಆದರೆ ಈ ಐಶ್ವರ್ಯವನ್ನು ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ಕೊಡುವಂಥ ಮಹಾಗುಣವನ್ನು ಪಡೆದವರು ಕೆಲವೇ ವ್ಯಕ್ತಿಗಳು ಇರೋದು ಮಕ್ಕಳೇ. ಅಂಥ ವ್ಯಕ್ತಿಗಳಲ್ಲಿ ಇವತ್ತು ಕುಸುಮಾಧರ್ ಶೆಟ್ಟರು ಒಬ್ಬರು. ನೀವು ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಲ್ಲಿ ಕೂತ್ಕೊಂಡಿದ್ದೀರಿ, ಒಮ್ಮೆ ಕೈ ಎತ್ತಿ, ನೀವು ಒಮ್ಮೆ ಕೈ ಎತ್ತಿ. ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂಥ ಮಕ್ಕಳು ಒಮ್ಮೆ ಕೈ ಎತ್ತಿ. ಹೌದು, ನಿಮಗೆ ಗೊತ್ತಿರಲಿ ಮಕ್ಕಳೇ, ಯಾವ ಕೀಳರಿಮೆಯೂ ನಿಮಗೆ ಬೇಡ. ನನ್ನಲ್ಲಿ ಈಗ ಹೇಳಿದರು ಅವರು 25,000 ಮಕ್ಕಳಿದ್ದಾರಂತೇಳಿ. ಸರಿ, 25,000 ಮಕ್ಕಳಲ್ಲಿ ನಮ್ಮಲ್ಲೂ ಕೂಡ ಒಂದು ಪ್ರಾಥಮಿಕ ಪ್ರೌಢ ವಿದ್ಯಾಸಂಸ್ಥೆ ಕಲಿಯುವಂಥ ಮಕ್ಕಳು, ಅದು ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, CBSE, ICSE 4 ವ್ಯವಸ್ಥೆ ಕೂಡ ನಮ್ಮ ಆವರಣದೊಳಗಿದೆ ಮಕ್ಕಳೇ. ಅದರಲ್ಲಿ ಸುಮಾರು 8,000 ಮಕ್ಕಳು ಅದರ ಒಳಗೆ ಇದ್ದಾರೆ. ನೀವು ನನ್ನ ಹತ್ರ ಸ್ಪಷ್ಟವಾಗಿ ಕೇಳಿದರೆ ನಿಮಗೆ ಈ 4 ವ್ಯವಸ್ಥೆಯಲ್ಲಿ ಯಾವುದು ನಿಮಗೆ ಬಹಳ ಅತಿಶ್ರೇಷ್ಠವಾದಂಥ ನಿಮ್ಮ ವ್ಯವಸ್ಥೆ ಅಂತ ಕೇಳಿದರೆ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಅಂತ ನಿಮಗೆ ಗೊತ್ತಿರಲಿ. ಇದನ್ನು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ಇದು ಖಂಡಿತ ನಾನು ನಿಮ್ಮನ್ನು ಮೆಚ್ಚಿಸಲು ಕೇಳೋದಲ್ಲ ಮಕ್ಕಳೇ. ಇವತ್ತು ನಮ್ಮ ಕನ್ನಡ ಮಾಧ್ಯಮ ಶಾಲೆಗೆ ವರ್ಷಕ್ಕೆ ಬರುವ ಅಪ್ಲಿಕೇಶನ್ ಎಷ್ಟು ಕೇಳಿದರೆ 20,000ಕ್ಕೂ ಮಿಕ್ಕಿದ ಅಪ್ಲಿಕೇಶನ್ ನಮ್ಮ ರಾಜ್ಯದಿಂದ ಬಂದು ಎಕ್ಸಾಮ್ ಕೂತ್ಕೊಳ್ಳಲಿಕ್ಕೆ ಬರ್ತಾರೆ ಮಕ್ಕಳೇ. ಅದರಲ್ಲಿ 150 ಮಕ್ಕಳನ್ನು ನಾವು ಸಿಲೆಕ್ಟ್ ಮಾಡೋದು. ಹಾಗಾದರೆ ಕನ್ನಡ ಮಾಧ್ಯಮ ಶಾಲೆ ಸರಿಯಾಗಿ ಈ ಕಾಲಕ್ಕೆ ಸರಿಯಾಗಿ ಇಟ್ಟರೆ ಅದು ಯಾವ ರೀತಿ ಮಕ್ಕಳು ಅದಕ್ಕೆ ಇಷ್ಟಪಡ್ತಾರೆ ಎಂಬುದು ಗೊತ್ತಿರಲಿ. ಅದೇ ರೀತಿ ನಿಮಗೆ ಎಂದೂ ಕನ್ನಡದ ಭಾಷೆ ನಿಮಗೆ ಎಂದೂ ನಿಮ್ಮ ಬದುಕಿಗೆ ಎಂದೂ ಆತಂಕ ಅಡ್ಡಿಯನ್ನು ತರುವುದಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಇದಕ್ಕೆ ಉದಾಹರಣೆ ನಮ್ಮದೇ ಆಗಿರುವಂಥ ರಾಷ್ಟ್ರದಲ್ಲಿರುವಂಥ ಚೈನಾವನ್ನು ತೆಗೀರಿ, ಜಪಾನನ್ನು ತೆಗೀರಿ, ಜರ್ಮನನ್ನು ತೆಗೀರಿ, ರಷ್ಯಾವನ್ನು ತೆಗೀರಿ. ಇವತ್ತಲ್ಲಿ ಎಂದೂ ಇಂಗ್ಲೀಷ್ ಪ್ರಾಮುಖ್ಯತೆ ಅಲ್ಲ. ಅಲ್ಲಿರುವ ಭಾಷೆ, ಅಲ್ಲಿಯ ಭಾಷೆಗಳೇ, ಪ್ರಾದೇಶಿಕ ಭಾಷೆಗಳೇ ಪ್ರಾಮುಖ್ಯ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ನಮ್ಮ ದೇಶದಲ್ಲಿ ಒಂದು ಭಾಷೆ ಇಲ್ಲದೆ ಹೋಗಿರ್ಬೋದು, 22 ಪ್ರಾದೇಶಿಕವಾದಂಥ ಭಾಷೆಗಳು ಇದ್ದಿರಬಹುದು. ಆದ್ದರಿಂದ ಇಂಥ ಒಂದು ದೇಶದಲ್ಲಿ ನಾವು ಕೂಡ ನಮ್ಮ ಬುದ್ಧಿವಂತಿಕೆಗೆ, ಐಕ್ಯಪವರಿಗೆ ಎಂದೂ ಭಾಷೆ ಅಡ್ಡೆ ಬರುವುದಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಆಮೇಲೆ ಈ ದೇಶದ ಬಗ್ಗೆ ನಿಮಗೆ ಅಪಾರ ಗೌರವ ಇರಿ, ಭಾವನಾತ್ಮಕವಾಗಬೇಡಿ. ಇವತ್ತು ನೀವೆಲ್ಲ ಮಾಡಿದಂಥ ಬೇರೆ ಬೇರೆ ಮನೋರಂಜನಾ ಕಾರ್ಯಕ್ರಮ ನೋಡಿದೆ. ನೀವು ಸ್ವಲ್ಪ ಭಾವನಾತ್ಮಕವಾಗಿ ಇಟ್ಕೊಂಡು ನೀವು ಕುಣಿತೀರಿ, ಹೇಳ್ತೀರಿ. ಆದರೆ ಈ ದೇಶದ ಬಗ್ಗೆ ಅಪಾರ ಗೌರವ ಇರಲಿ. ಈ ದೇಶದಲ್ಲಿರುವುದು ಮಾನವ ಸಂಪತ್ತು 144 ಕೋಟಿ ಜನಸಂಖ್ಯೆ ಇರುವಂಥ ಈ ದೇಶ ನೆನಪಿಟ್ಟುಕೊಳ್ಳಿ. ಜಗತ್ತಲ್ಲಿ ಯಾವ ಇಂಥ ದೇಶವೂ ಕೂಡ 144 ಕೋಟಿ ಜನಸಂಖ್ಯೆ ಇಲ್ಲ. ಅದರಲ್ಲಿ 1ನೇ ತರಗತಿಯಿಂದ ಡಿಗ್ರಿವರೆಗೆ ಓದುವಂಥ ಯುವ ಸಂಪತ್ತಿರುವ ಸಂಖ್ಯೆ ಎಷ್ಟು ಕೇಳಿದರೆ 52 ಕೋಟಿ ಮಕ್ಕಳು ಇವತ್ತು ನಮ್ಮ ದೇಶದಲ್ಲಿ ಇವತ್ತು ವಿದ್ಯಾಭ್ಯಾಸ ಕಲಿಯುವಂಥ ವಿದ್ಯಾರ್ಥಿಗಳು. ನಮ್ಮನ್ನು ದೀರ್ಘವಾಗಿ ಆಳ್ವಿಕೆ ಮಾಡಿದಂಥ ಇಂಗ್ಲೆಂಡಿನ ಜನಸಂಖ್ಯೆ ಎಷ್ಟು ಕೇಳಿದರೆ 6.5 ಕೋಟಿ. ನಮಗಿಂತ 4 ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ ಇವತ್ತು 2.5 ಕೋಟಿ. ಆದರೆ ನಮ್ಮ ದೇಶದಲ್ಲಿ ಇವತ್ತು 144 ಕೋಟಿ ಜನಸಂಖ್ಯೆ ಇರುವಂಥ ಇಂಥ ದೇಶ ನೆನಪಿಟ್ಟುಕೊಳ್ಳಿ. ಇದರಲ್ಲಿ ಯುವ ಸಂಪತ್ತು 52 ಕೋಟಿ ಇದೆ. ನಿಮ್ಮ ಮೇಲೆ ಅಪಾರವಂಥ ಗೌರವವನ್ನು ನಮ್ಮ ಕೇಂದ್ರ ಸರ್ಕಾರ, ಮೋದಿಯವರಾಗಲಿ, ಕೇಂದ್ರ ಸರ್ಕಾರವಾಗಲಿ, ನಾವೆಲ್ಲ ಹಿರಿಯರು ನಿಮ್ಮ ಮೇಲೆ ಅಪಾರವಂಥ ಗೌರವವನ್ನು ಇಟ್ಟುಕೊಂಡಿದ್ದೇವೆ. ನೀವು ಇವತ್ತು ಇದನ್ನು ನೆನೆಸಿಕೊಂಡು ನೀವು ಅಪ್ರತಿಮ ಸಾಧಕರಾಗಿ ಮೆರೀಬೇಕು. ಈ ದೇಶದ ಬಗ್ಗೆ ಬಹಳಷ್ಟು ಗೌರವವನ್ನು ಇಟ್ಕೋಬೇಕು. ನಾನು ಗೋಪಾಲ್ ಶೆಟ್ಟರಾದರೆ ರಾಜಕೀಯ ವ್ಯಕ್ತಿ, ಅವರ ಮೇಲೆ ಅಪಾರವಾದ ನನಗೆ ಗೌರವ ಇದೆ. ಅವರೊಂದು ಆದರ್ಶವಾದಂಥ ಒಬ್ಬ ರಾಜಕೀಯ ಒಂದು ವ್ಯಕ್ತಿ.
ಇವತ್ತು ಖಂಡಿತ ನಾನು ಹೇಳ್ತೇನೆ, ಮೋದಿಯವರು ಇವತ್ತು ಪ್ರಧಾನಿ ಆದಮೇಲೆ ನಮ್ಮ ದೇಶ ಯಾವ ಸ್ಥಿತಿಗೆ ಹೋಯಿತು, ಸ್ವದೇಶಿ ಚಿಂತನೆ ಹೇಗೆ ಬಂತು, ನಮ್ಮ ದೇಶಕ್ಕೆ ಜಗತ್ತಲ್ಲಿ ಇವತ್ತು ಎಷ್ಟು ಗೌರವ ಬಂತು ಎಂಬುದನ್ನು ನೀವು ಗಮನಿಸಬೇಕು ಮಕ್ಕಳೇ. ಇವತ್ತು ಈ ಗೌರವವನ್ನು ಉಳಿಸಿಕೊಳ್ಳಬೇಕಾದ್ದು ನಿಮ್ಮಂಥ ಯುವಕರು. ನಾನು ಒಂದೇ ಒಂದು ನಿಮ್ಮ ಕಿವಿ ಮಾತು, ಬಹಳಷ್ಟು ನಿಮ್ಮ ಮನಸ್ಸುಗಳನ್ನು ಹಾಳು ಮಾಡುವಂಥ ಬೇಕಾದಷ್ಟು ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳು ಇವತ್ತು ಇದೆ. ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ಯಾವುದು ನಾವು ತೆಗೆದುಕೊಳ್ಬೇಕು, ಯಾವುದು ನಾವು ತೆಗೆದುಕೊಳ್ಬಾರದು ಎಂಬುದನ್ನು ತೀರ್ಮಾನ ಮಾಡಿಕೊಂಡು ನಿಮ್ಮ ಬದುಕನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಕಟ್ಟಿಕೊಂಡು ಇಡೀ ನೀವೆಲ್ಲರೂ ಕೂಡ ಜಗತ್ತಿಗೆ ಸವಾಲು ಕೊಡುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ನೀವು ಬರಬೇಕು. ಇವತ್ತು ಕುಸುಮಾರ್ ಶೆಟ್ಟರಂಥ ನನ್ನ ಹತ್ತಿರ ಕೂತ್ಕೊಂಡ ಸದಾಶಿವ ಶೆಟ್ಟರಂಥ ಬಹಳಷ್ಟು ಇಲ್ಲಿ ನಮ್ಮ ಮುಂಬೈಯಲ್ಲಿ ಇವತ್ತು ಬಹಳಷ್ಟು ವ್ಯಕ್ತಿಗಳು ಇವತ್ತು ನಮ್ಮ ಊರನ್ನು ಬಿಟ್ಟು ಈ ಮುಂಬೈಗೆ ಬಂದುಕೊಂಡು ಅವರವರು ಬಹಳ ದೊಡ್ಡ ಕಷ್ಟಪಟ್ಟುಕೊಂಡು ಸಾಧನೆ ಮಾಡಿಕೊಂಡು ಬಹಳಷ್ಟು ಇತಿಹಾಸವನ್ನು ಮಾಡಿದಂಥ ಜನಗಳು. ಅವರನ್ನೆಲ್ಲ ತಾವುಗಳು ಗಮನಿಸಿಕೊಂಡು ನೀವುಗಳು ಕೂಡ ಶೂನ್ಯದಿಂದ ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡುವಂಥ ಕೆಲಸವನ್ನು ಮಾಡುವ ಸಾಧಕರು ಆದಾಗ ಮಾತ್ರ ಇಂಥ ಸಮಾರಂಭಕ್ಕೆ ಮಾಡಿದ್ದಕ್ಕೆ ಮುಂದೆ ಕಲೆ ಬರ್ತದೆ ಎಂಬುದನ್ನು ನೆನೆಸಿಕೊಂಡು ನಾನು ಕುಸುಮಾಧರ್ ಶೆಟ್ಟರವರಿಗೂ ಅವರ ಶ್ರೀಮತಿಯವರಿಗೂ ಅವರ ಕುಟುಂಬಕ್ಕೂ ನಾನು ನೀವು ಮಾಡುವ ಕೆಲಸ ಸಾರ್ಥಕವಾದ ಕೆಲಸ, ದೇವರ ಕೆಲಸ ಅಂತ ಹೇಳಿಕೊಂಡು ನೀವು ಮಾಡುವ ಕೆಲಸಕ್ಕೆ ಆ ದೇವರ ಅನುಗ್ರಹ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ಸನ್ಮಿತ್ರ ಸಹಕಾರ ಒದಗಿ ಬರಲಿ. ನೀವು 100 ಕಾಲ ಬದುಕಿನ ಜೊತೆಯಲ್ಲಿ ನೀವು ಬಹಳ ದೊಡ್ಡ ಸಾಧಕರಾಗಿ ನೀವು ಮೆರಿಬೇಕು ಎಂಬ ಮಾತನ್ನು ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. Thank you so much, Dr. Alva, for your warm wishes, for your inspiring address.